ಭಾರತದ ಸಂವಿಧಾನದ ವಿಧಿ 94 ಆರ್ಟಿಕಲ್ 94 ಲೋಕಸಭೆಯ ಅಧ್ಯಕ್ಷರು, ಸ್ಪೀಕರ್ ಮತ್ತು ಉಪಾಧ್ಯಕ್ಷರ, ಡೆಪ್ಯೂಟಿ ಸ್ಪೀಕರ್ ಪದವಿಗಳ ತೆರವು, ರಾಜೀನಾಮೆ ಮತ್ತು ಪದಚ್ಯುತಿಗೆ ಸಂಬಂಧಿಸಿದೆ. ಈ ವಿಧಿಯ ಪ್ರಮುಖ ಅಂಶಗಳು ಇಲ್ಲಿವೆ. 1. ಪದವಿ ತೆರವು, ವೆಕೇಷನ್ ಆಫ್ ಆಫೀಸ್. ಲೋಕಸಭೆಯ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಸದಸ್ಯರು ಲೋಕಸಭೆಯ ಸದಸ್ಯತ್ವವನ್ನು ಕಳೆದುಕೊಂಡರೆ ಅವರು ತಕ್ಷಣವೇ ತಮ್ಮ ಪದವಿಯನ್ನು ಬಿಟ್ಟುಕೊಡಬೇಕಾಗುತ್ತದೆ. 2. ರಾಜೀನಾಮೆ, ರೆಸಿಗ್ನೇಷನ್. ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು ಯಾವುದೇ ಸಮಯದಲ್ಲಿ ತಮ್ಮ ಸಹಿಯೊಂದಿಗೆ ಲಿಖಿತವಾಗಿ ರಾಜೀನಾಮೆ ನೀಡಬಹುದು. ಅಧ್ಯಕ್ಷರು, ಸ್ಪೀಕರ್, ತಮ್ಮ ರಾಜೀನಾಮೆ ಪತ್ರವನ್ನು ಉಪಾಧ್ಯಕ್ಷರಿಗೆ ಸಲ್ಲಿಸಬೇಕು. ಉಪಾಧ್ಯಕ್ಷರು, ಡೆಪ್ಯೂಟಿ ಸ್ಪೀಕರ್, ತಮ್ಮ ರಾಜೀನಾಮೆ ಪತ್ರವನ್ನು ಅಧ್ಯಕ್ಷರಿಗೆ ಸಲ್ಲಿಸಬೇಕು. 3. ಪದಚ್ಯುತಿ ಅಥವಾ ತೆಗೆದುಹಾಕುವುದು, ರಿಮೂವಲ್. ಲೋಕಸಭೆಯ ಅಂದಿನ ಎಲ್ಲಾ ಸದಸ್ಯರ ಬಹುಮತದ ಮೂಲಕ ಅಂಗೀಕರಿಸಲ್ಪಟ್ಟ ನಿರ್ಣಯದ ಮೂಲಕ ಅಧ್ಯಕ್ಷರನ್ನು ಅಥವಾ ಉಪಾಧ್ಯಕ್ಷರನ್ನು ಅವರ ಪದವಿಯಿಂದ ತೆಗೆದುಹಾಕಬಹುದು. ಗಮನಿಸಿ, ಇಂತಹ ನಿರ್ಣಯವನ್ನು ಮಂಡಿಸುವ ಮೊದಲು ಕನಿಷ್ಠ 14 ದಿನಗಳ ಮುನ್ಸೂಚನೆಯನ್ನು ನೋಟಿಸ್ ನೀಡಬೇಕಾದ್ದು ಕಡ್ಡಾಯ. 4. ಒಂದು ವಿಶೇಷ ಸಂದರ್ಭ, ಸ್ಪೆಷಲ್ ಪ್ರೊವಿಷನ್. ಲೋಕಸಭೆಯು ವಿಸರ್ಜನೆಯಾದಾಗ, ಡಿಸಲ್ಯೂಷನ್ ಆಫ್ ಲೋಕಸಭಾ, ಅಧ್ಯಕ್ಷರು ತಕ್ಷಣವೇ ತಮ್ಮ ಪದವಿಯನ್ನು ಬಿಡುವುದಿಲ್ಲ. ಲೋಕಸಭೆ ವಿಸರ್ಜನೆಯಾದ ನಂತರ ಹೊಸದಾಗಿ ಚುನಾಯಿತವಾದ ಲೋಕಸಭೆಯ ಮೊದಲ ಸಭೆಯು ಪ್ರಾರಂಭವಾಗುವವರೆಗೆ ಅವರು ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ. ಸಂಕ್ಷಿಪ್ತ ಕೋಷ್ಟಕ. ವಿವರ: ಅಧ್ಯಕ್ಷರು, ಸ್ಪೀಕರ್, ಉಪಾಧ್ಯಕ್ಷರು, ಡೆಪ್ಯೂಟಿ ಸ್ಪೀಕರ್. ರಾಜೀನಾಮೆ ನೀಡುವುದು ಯಾರಿಗೆ? ಉಪಾಧ್ಯಕ್ಷರಿಗೆ, ಅಧ್ಯಕ್ಷರಿಗೆ. ಪದಚ್ಯುತಿ ವಿಧಾನ: 14 ದಿನಗಳ ನೋಟಿಸ್, ಸಂಕಲನ ಸದನದ ಬಹುಮತ. 14 ದಿನಗಳ ನೋಟಿಸ್, ಸಂಕಲನ ಸದನದ ಬಹುಮತ. ಸದಸ್ಯತ್ವ ರದ್ದಾದರೆ ಪದವಿ ತೆರವುಗೊಳಿಸಬೇಕು. ಪದವಿ ತೆರವುಗೊಳಿಸಬೇಕು. ಈ ವಿಧಿಯು ಲೋಕಸಭೆಯ ಅತ್ಯುನ್ನತ ಪೀಠದ ಘನತೆ ಮತ್ತು ನಿರಂತರತೆಯನ್ನು ಕಾಪಾಡಲು ಸಹಾಯ ಮಾಡುತ್ತದೆ.